ನಮಸ್ತೆ, ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ನನ್ನ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿ ಅಂತ ಅಂದ ತಕ್ಷಣ ವೆರೈಟಿ ಎಲ್ಲ ಮಾಡ್ತಾರೆ. ನನಗೆ ಅದ್ರಲ್ಲಿ ಮಿಡ್ಗಾಯಿ ಉಪ್ಪಿನಕಾಯಿ ಅಂತ ಇರುತ್ತೆ, ಬಟ್ ಅದು ಕಾಡಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ನಂಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ತೋತಾಪುರಿ ಮಾವಿನಕಾಯಿ, ಹಾಗೆ ಏನ್ ಹೇಳ್ತಾರೆ ಆ ಸಿಹಿ ಮಾವಿನಕಾಯಿ ಅಂತ ಹೇಳ್ತಾರಲ್ಲ, ಅದು ಕಾಯಿ ಇರುವಂತಹದ್ದು. ಸೊ ಆ ಮಾವಿನಕಾಯಿನ ಯೂಸ್ ಮಾಡ್ಕೊಂಡು ನಾನು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡುವಂತಹ ಉಪ್ಪಿನಕಾಯಿ ಹೇಗಿರುತ್ತೆ ಅಂತ ನಾನು ನಿಮಗ್ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲನೇದಾಗಿ ನಾನು ಇವಾಗ ಎಲ್ಲಾ ಒಂದು ಕಾಯಿಗಳನ್ನ ಅಂದ್ರೆ ಮಾವಿನಕಾಯಿನ ನಾನು ತೊಳ್ಕೊತಾ ಇದ್ದೀನಿ. ನೀಟಾಗಿ ಶುದ್ಧಿಪಡಿಸ್ಬೇಕು. ಏನು ಅಂತ ಅಂದ್ರೆ ನಾವು ಶುದ್ಧಿಪಡಿಸಾದ್ಮೇಲೆ ಒಂದ್ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಅದ್ರಲ್ಲಿ. ಹಾಗೆ ನೀಟಾಗಿ ಅದನ್ನ ಒರೆಸ್ಕೋಬೇಕು. ಸೊ ಅದೇ ಇಂಪಾರ್ಟೆಂಟ್, ನೀರಿನ ಅಂಶ ಒಂದ್ ಸ್ವಲ್ಪನೂ ಇರಬಾರ್ದು. ಓಕೆನಾ? ಸೊ ಬನ್ನಿ, ಇನ್ನು ತಡ ಮಾಡೋದ್ ಬೇಡ, ಬನ್ನಿ ಇವಾಗ ಉಪ್ಪಿನಕಾಯಿ ಹಾಕ್ಬೇಡೋಣ. ಓಕೆನಾ? ಲೆಟ್ಸ್ ಗೋ. ಇವಾಗ ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದು ಏನಿಲ್ಲ ಅಂತಂದ್ರು ಒಂದು 15-20 ಮಾವಿನಕಾಯಿ ಇದೆ. ಓಕೆನಾ? ಸೊ ಇದನ್ನ ಇವಾಗ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಸೊ ಇಷ್ಟು ಮಾವಿನಕಾಯಿನ ನಾನು ತಗೊಂಡಿದ್ದೀನಿ. ಇದು ಮಿಕ್ಸ್ ಮಾವಿನಕಾಯಿ ನೋಡಿ. ಹೆಚ್ಚಿಟ್ಕೊಂಡಿರೋ ಅಂತ ಮಾವಿನಕಾಯಿ ಇದು ಪೂರ್ತಿ ಆಗಿದೆ. ಒಂದು 15 ಮಾವಿನಕಾಯಿ ಇತ್ತಲ್ವಾ, ಸೊ 15 ಮಾವಿನಕಾಯಿ ಇಷ್ಟ ಆಗಿದೆ. ಇದ್ರ ಜೊತೆಗೆ ಇಲ್ಲೂ ಕೂಡ ಆಗಿದೆ. ಸೊ 15 ಮಾವಿನಕಾಯಿ. ನಾನು ಸೈಜ್ ಬಂದ್ಬಿಟ್ಟು ಇಷ್ಟು ದಪ್ಪನೇ ತಗೊಂಡಿದ್ದೀನಿ. ಚಿಕ್ಕದಾದ್ರೆ ಅದ್ರಲ್ಲಿ ಕರ್ಗು ಹೋಗ್ಬಿಡುತ್ತೆ, ಕಾಣಿಸೋದೇ ಇಲ್ಲ. ಸೊ ದಪ್ಪ ತಗೊಂಡಿದ್ದೀನಿ. ಸೊ ಇವಾಗ ನಾವು ಒಂದಿಷ್ಟು ಮಸಾಲೆನ ಮಿಕ್ಸಿಗೆ ಹಾಕೋಬೇಕು. ಬನ್ನಿ ಹಾಕೊಳ್ಳೋಣ. ಸೊ ಇವಾಗ ನಾವು 15 ಮಾವಿನಕಾಯಿ ತಗೊಂಡಿದೀವಲ್ಲ, 15 ಮಾವಿನಕಾಯಿಗೆ ನಾನಿಲ್ಲಿ 200 ಗ್ರಾಮ್ ಅಷ್ಟು ಸಾಸಿವೆ ತಗೊಂತಾ ಇದ್ದೀನಿ. ಸೊ 200 ಗ್ರಾಮ್ ಸಾಸಿವೆ ತಗೊಂಡಿದ್ದೀನಿ. ಓಕೆ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ತಗೊಳ್ತಾ ಇದೀನಿ. ಯಾಕೆ ಅಂತಂದ್ರೆ ಸ್ವಲ್ಪ ಕೆಲವೊಬ್ಬರಿಗೆ ಕಹಿ ಅನ್ಸ್ಬಾರ್ದಲ್ವಾ, ಸೊ ಹಾಗಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ ಬರೋಣ. ಸೊ ನೋಡಿ, ಮಿಕ್ಸ್ ಆಗಿದೆ. ಇವಾಗ ನೀಟಾಗಿ ನೈಸ್ ಆಗಿ ಫೈನ್ ಆಗಿದೆ ಇವಾಗ ನೋಡಿ. ಸೊ ಇಷ್ಟು ಜಾಸ್ತಿ ಪೌಡರ್ ಆಗೋದ್ ಬೇಡ, ಒಂದ್ ಸ್ವಲ್ಪ ಉರ್ಟುಟಾಗಿ ಆದ್ರೆ ಸಾಕು ನಮ್ಗೆ. ಸೊ ಇವಾಗ ಒಂದು 250 to 350 ml ನಾನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂತ ಇದ್ದೀನಿ. ಸೊ ಇದು ಸ್ವಲ್ಪ ಬಿಸಿ ಆಗ್ಲಿ, ಅಂದ್ರೆ ಇದು ಕುದಿ ಬರಬಾರ್ದು, ಲೈಟ್ ಆಗಿ ಬಿಸಿ ಆಗ್ಬೇಕಷ್ಟೆ. ಸೊ ಎಣ್ಣೆ ಬಿಸಿ ಆಗ್ಲಿ. ಇವಾಗ ಅಲ್ಲಿ ತನಕ ನಾವೇನ್ ಮಾಡ್ಕೋಬೇಕು ಅಂದ್ರೆ ಈ ಪೌಡರ್ ಇತ್ತಲ್ವಾ, ಈ ಪೌಡರ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಬಾಕ್ಸ್ ಅಲ್ಲಿ, ಅಂಡ್ ಇನ್ನೊಂದು ಪಾತ್ರೆಯಲ್ಲಿ ಮತ್ತೆ ಇಟ್ಕೊಂಡಿದ್ದೀನಿ. ಇದನ್ನ ಹಾಕೊಳ್ಳೋಣ ಇವಾಗ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಇಲ್ಲಿ 1 ಕಪ್ಪು ಅಚ್ಚ ಖಾರದ ಪುಡಿ ಇದೆ. ಆಯ್ತಾ? ಇದು ನಾನು 1/4 kg ಇದೆ, 250 ml ಕಪ್ಪಲ್ಲಿ. ಆಯ್ತಾ? ಸೊ ಅದನ್ನ ನಾನು ನಿಮಗ್ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂದ್ ಸ್ವಲ್ಪ ಹಾಕೊಳ್ತೀನಿ, ಹಾಗೆ ಈ ಪಾತ್ರೆಗೆ ಒಂದ್ ಸ್ವಲ್ಪ ಹಾಕೊಂತೀನಿ. ಸೊ ಇದು 1/4 kg ಅಷ್ಟಿದೆ. ಸೊ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲಾ ಮಾವಿನಕಾಯಿಗೂ ಹತ್ಕೊಳ್ಳೋ ತರ ಇರ್ಬೇಕು. ಆಯ್ತಾ? ಆಕ್ಚುಲಿ ಆಲ್ಮೋಸ್ಟ್ ಎಲ್ಲ ಗೋಯದ್ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹಾಕಿರ್ತಾರಲ್ವ, ನನಗೆ ಗೊತ್ತಿಲ್ಲ. ಗೋವೆದ್ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿರ್ತಾರ ಗೊತ್ತಿಲ್ಲ, ಬಟ್ ನಾನು ಇದು 3ನೇ ಸರಿ ಹಾಕ್ತಾ ಇರೋದು ಗೋವೆದ್ ಮಾವಿನಕಾಯಲ್ಲಿ. ಸಕ್ಕತ್ತಾಗಿ ಬರುತ್ತೆ ಮಾತ್ರ. ಸೊ ಇದೆಲ್ಲದಕ್ಕೂ ಇವಾಗ ನೀಟಾಗಿ ಆಗಿದೆ. ಇದನ್ನ ಇವಾಗ ಬಾಕ್ಸಿಗೆ ಹಾಕೋಬೇಕು. ಬನ್ನಿ ಬಾಕ್ಸಿಗೆ ಹಾಕೊಳ್ಳೋಣ. ಸೊ ಇವಾಗ ನಾನು ಬಾಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಸೊ ಏನ್ ಹಾಕ್ಬೇಕು ಅಂದ್ರೆ ಎಲ್ಲಾನು ಒಂದೇ ಸರಿಗೆ ಬಾಕ್ಸಿಗೆ ಹಾಕೋಬಾರ್ದು. ಸ್ವಲ್ಪ ಇವಾಗ ಬಾಕ್ಸಿಗೆ ಒಂದ್ 1/4% ಹಾಕೊಂಡ. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಉಪ್ಪು ಹಾಕೋಬೇಕು. ಸೊ ಉಪ್ಪಿಂದ ಹೇಗೆ ಅಳತೆ ಅಂತ ತೋರಿಸ್ತೀನಿ ನಿಮಗ್ ನಾನು. ಇಲ್ಲಿ ನೋಡಿ, ಆಕ್ಚುಲಿ ಸಾಸಿವೆ ಇದೆ, ನಿಮ್ಗೆ ಕಾಣಿಸ್ತಾ ಇರೋದು ಬ್ಲಾಕ್ ಆಗಿ. ಇದು ಅರ್ಧ ಕಪ್ ತಗೊಂಡಿದೀನಿ ನಾನು. ಆಯ್ತಾ? ಇದು ಬಂದ್ಬಿಟ್ಟು 125 ml ಇದೆ. ಸೊ ಇದನ್ನ ಪೂರ್ತಿಯಾಗಿ ಇದ್ರಲ್ಲೇ ಮುಗಿಸ್ಬಿಡೋಣ. ಸ್ವಲ್ಪ ಉಪ್ಪು ಹಾಕೋಬೇಕು. ಆಯ್ತಾ? ಉಪ್ಪು ಹಾಕೊಂಡು ನೆಕ್ಸ್ಟ್ ಮತ್ತೆ ಇದ್ರ ಮೇಲೆ ಮಾವಿನಕಾಯಿ ಹಾಕೋಬೇಕು. ಸ್ವಲ್ಪ ಹಾಕೋಬೇಕು. ಅದಾದ್ಮೇಲೆ ಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು, ಅಂದ್ರೆ ಉಪ್ಪು ನಮ್ಗೆ ಕರೆಕ್ಟ್ ಆಗಿ ಹಿಡಿಯತ್ತೆ. ಇವಾಗ ಮತ್ತೆ ಹಾಕೊಂಡ. ಈಗ ಇಷ್ಟು ಮಾವಿನಕಾಯಿ ಹಾಕೊಂಡಿದೀನಿ. ಇದ್ರ ಮೇಲ್ಗಡೆ ನಾನು ಮತ್ತೆ ಉಪ್ಪು ಹಾಕೊಳ್ತೀನಿ. ಸೊ ಹೀಗೆ
ಹಾಕೊಂಡ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1/4 kg ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ. ಸೊ ಮಿಡ್ಲಲ್ಲಿ ಒಂದ್ ಸ್ವಲ್ಪ ಅರ್ಧ ಹಾಕೊಳ್ತೀನಿ. ಸೊ ಇವಾಗ ನೋಡಿ ನಾನು ಮಿಡ್ಲಲ್ಲಿ 1/4 kg ಅಲ್ಲಿ ಅರ್ಧ ನಾನು ಮಿಡ್ಲಲ್ಲಿ ಹಾಕೊಳ್ತಾ ಇದ್ದೀನಿ ಬೆಲ್ಲನ, ಯಾಕಂದ್ರೆ ಅದು ನೀಟಾಗಿ ಮಿಕ್ಸ್ ಆಗ್ಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ನೋಡಿ ಇನ್ನರ್ಧನ ನೆಕ್ಸ್ಟ್ ಮತ್ತೆ ಕಾಲು ಇಲ್ಲಿ ತನಕ ನಾನು ಹಾಕೊಳ್ತೀನಲ್ವಾ, ಇಲ್ಲಿ ತನಕ ಹಾಕೊಂಡ್ಮೇಲೆ ಮತ್ತೆ ಈ ಬೆಲ್ಲ ಹಾಕೊಳ್ತೀನಿ. ಸೊ ಇದನ್ನ ಹಾಗೆ ಇಟ್ಕೊಳ್ತೀನಿ. ಸೊ ಇವಾಗ ಮಾವಿನಕಾಯಿ ಹಾಕೊಳ್ತಾ ಇದ್ದೀನಿ ಮತ್ತೆ ಮೇಲ್ಗಡೆ. ಸೊ ಹೀಗೇನೆ ಕೊನೆ ತನಕನು ಒಂದ್ ಸ್ವಲ್ಪ ಮಾವಿನಕಾಯಿ ಹಾಕೊಂಡು ಉಪ್ಪು ಹಾಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಬೆಲ್ಲ ಹಾಕೊಂಡು ಮತ್ತೆ ಮಾವಿನಕಾಯಿ ಹಾಕೋಬೇಕು. ಇದೇ ಪ್ರೊಸೀಜರ್ ಮಾಡ್ಬೇಕು ಇವಾಗ. ಸೊ ಮಾವಿನಕಾಯಿ ಹಾಕೊಂಡಲ್ವಾ, ಇವಾಗ ಏನ್ ಮಾಡ್ತೀನಿ ಅಂದ್ರೆ ಉಪ್ಪು ಹಾಕೊಳ್ತೀನಿ ಅದ್ರ ಮೇಲೆ. ಇವಾಗ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಕಲ್ಲುಪ್ಪು ಕೊಡೋ ಟೇಸ್ಟೇ ಬೇರೆ ಇರುತ್ತೆ, ಹಾಗೆ ನಮ್ಗೆ ಜಿನುಗುಪ್ಪು ಕೊಡೋ ಟೇಸ್ಟೇ ಬೇರೆ ಇರುತ್ತೆ. ಮತ್ತೆ ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ. ಇದು 120 ml ಅಲ್ವಾ, 120 ml ಅಲ್ಲಿ ಮತ್ತೆ ಅರ್ಧ ಹಾಕೊಂಡೆ. ನೆಕ್ಸ್ಟ್ ಇವಾಗ ಮತ್ತೆ ಮಾವಿನಕಾಯಿ ಹಾಕೊಳ್ತಾ ಇದೀನಿ. ಸೊ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ಬೇಕಾಗತ್ತೆ, ಯಾಕೆ ಅಂದ್ರೆ ನಮ್ಗದು ಮಿಕ್ಸಿಂಗಿಗೆ ಕರೆಕ್ಟ್ ಆಗ್ಬೇಕಲ್ವಾ. ಸೊ ಹಾಗಾಗಿ ಸೊ ನಾನಿಲ್ಲಿ ಎಣ್ಣೆನ ತೆಗ್ದಿಟ್ಕೊಂಡಿದ್ದೆ, ಬಿಸಿ ಮಾಡಿ ಆರಿಸಿದೀನಿ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಇವಾಗ ಇದಕ್ಕೆ ಹಾಕೊಳ್ತೀನಿ ನೋಡಿ. ಸೊ ಇವಾಗ ಇದು ನೀಟಾಗಿ ಕೆಳಗಡೆ ಎಲ್ಲ ಹೋಗುತ್ತೆ. ಹಾಗೆ ಏನು ಅಂತಂದ್ರೆ ಯಾರಿಗೆ ಖಾರ ಜಾಸ್ತಿ ಬೇಕೋ ಅವರು ಖಾರನ ಜಾಸ್ತಿ ಹಾಕೊಳ್ಳಿ. ಆಮೇಲೆ ಬೆಲ್ಲ ಯಾರಿಗೆ ಒಂದ್ ಸ್ವಲ್ಪ ಸ್ವೀಟ್ ಆಗಿರ್ಬೇಕು ಮಾವಿನಕಾಯಿ ಅಂತ ಯಾರಿಗೆ ಅನ್ಸುತ್ತೋ ಅವರು ಕೂಡ ಬೆಲ್ಲನ ಸ್ವಲ್ಪ ಮುಂದ್ ಮಾಡ್ಕೋಬಹುದು. ನಾನಿಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ಈಕ್ವಲ್ ಆಗಿ ತಗೊಂಡಿದ್ದೀನಿ. ನೀವು ನೋಡೋ ಹಾಗೆ ನಾನು 1/4 kg ಬೆಲ್ಲ ಹಾಗೆ 150 ml ಉಪ್ಪು ತಗೊಂಡಿದ್ದೀನಿ. ಸೊ 150 ml 300 ml ನಾನು ಏನ್ ಮಾಡಿದೀನಿ ಅಂತಂದ್ರೆ ಉಪ್ಪು ತಗೊಂಡಿದ್ದೀನಿ. ಸೊ ಇವಾಗ 15 ಮಾವಿನಕಾಯಿಗೆ ನಾನು ಎಷ್ಟು ಅಳತೆ ತಗೊಂಡಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಸೊ ನೋಡಿ ಎಣ್ಣೆ ಎಲ್ಲ ಒಂದ್ ಕಡೆಯಿಂದ ನೀಟಾಗೆಲ್ಲ ಇಳ್ಕೊಂಡ್ ಬಂದಿದೆ. ಓಕೆ, ಸೊ ಇದು ನೀಟಾಗಿ ಇವಾಗ ನಮ್ಗೆ ಕಳಿಬೇಕು, ಆಯ್ತಾ. ಸೊ ಕಳಿಬೇಕು ಅಂದ್ರೆ ಒಂದ್ 15 days ನಾವು ಹೀಗೆ ಇಟ್ಕೋಬೇಕು. ಸೊ ಇದು ಹೇಗಿರುತ್ತೋ ಹೀಗೆ ಇರ್ಲಿ. 15 days ಆದ್ಮೇಲೆ ನಾವು ಇದನ್ನ ತೆಗೆದ್ಬಿಟ್ಟು ನೆಕ್ಸ್ಟ್ ಇದನ್ನ ಕೈ ಆಡ್ಬೇಕು. ಮೇಲೆ ಕೆಳಗೆ ಕೈ ಆಡಿದ್ರೆ ನಮ್ಗೆ ಕರೆಕ್ಟ್ ಆಗಿ ಕಲ್ತಿದ್ನೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಏನ್ ಮಾಡ್ತೀನಿ ಅಂತ ಅಂದ್ರೆ ನೀಟಾಗಿ ಇದನ್ನ ಪ್ಯಾಕ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಇದನ್ನ ಏರ್ ಟೈಟ್ ಫುಲ್ ಸ್ವಲ್ಪ ಗಾಳಿ ಹೋಗ್ಬಾರ್ದು, ಆ ತರ ನೀಟಾಗಿ ಟೈಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಇದನ್ನ ಇವಾಗ 15 days ಆದ್ಮೇಲೆ ಓಪನ್ ಮಾಡ್ಬೇಕು. ಅವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ. ನಮ್ಗೆ ಮಿಕ್ಸ್ ಆದ್ಮೇಲೆ ಸಖತ್ತಾಗಿ ಉಪ್ಪಿನಕಾಯಿ ಸಖತ್ತಾಗಿ ಬಂದಿರುತ್ತೆ, ನೋಡಿರುವಂತೆ ನೀವುನು. ಓಕೆನಾ, ಸೊ ಇಲ್ಲಿಗೆ ಇದು ಮುಗಿಯಿತು. ಇದನ್ನ 15 days ಆದ್ಮೇಲೆನೆ ನಾವು ಓಪನ್ ಮಾಡೋದು, ಅಲ್ಲಿ ತನಕ ಓಪನ್ ಮಾಡಂಗಿಲ್ಲ. ಸೊ ಇವಾಗ ಮುಚ್ಚಳನ ಮುಚ್ಚಿ ಇಟ್ಟಿದ್ದಾಯ್ತು. ಓಕೆನಾ, ಸೊ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದಾಯ್ತು. ಇದು ಒಂದ್ ಸ್ವಲ್ಪ ದಿನಗಳ ಕಾಲ ಕಳಿಬೇಕು. ಓಕೆನಾ, ಕಳಿಬೇಕು ಅಂತಂದ್ರೆ ದಿನ ಕಳಿಬೇಕು ಅಂತ. ಸೊ ದಿನ ಕಳೆದಂತೆ ಅದು ಒಂದ್ ಸ್ವಲ್ಪ ಸ್ಮೂತಿ ಆಗಿ ಬರುತ್ತೆ ನಮಗ್ ತಿನ್ಲಿಕ್ಕೆ. ಸೊ ಹೊರಗಡೆಯಿಂದ ಏನ್ ಉಪ್ಪಿನಕಾಯಿ ತಗೊಂಬಂದ್ ತಿಂತೀವೋ ಹಾಗೆ ಅಮ್ಮ ಹಾಕಿರೋದು, ಹೊರಗಡೆಯಿಂದ ತಂದಿರೋದು ಆ ತರದ್ದೆಲ್ಲ ಇರುತ್ತಲ್ಲ, ಅದೇ ತರನೇ ಮನೇಲಿ ಬರುತ್ತೆ. ಓಕೆನಾ, ಅಂಡ್ ಇದರಿಂದ ನಾನೊಂದು ಹೇಳ್ತೀನಿ, ಕಲ್ತಿರ್ಬೇಕು. ಕೆಲವೊಬ್ರು ಹೇಳ್ತಾರೆ, ಆಡು ಭಾಷೆಯಲ್ಲಿ ಹೇಳ್ತಾರೆ, ಉತ್ತರ ಕರ್ನಾಟಕದ ಕಡೆ ಕಳಿಬೇಕು, ಉಪ್ಪಿನಕಾಯಿ ಹಾಕಿಟ್ಟಿದೀನಿ ಕಳಿಬೇಕದು, ಕಳೆದ್ಮೇಲೆ ತಿನ್ನೋಣ ಅಂತ ಹೇಳ್ತಾರೆ. ಸೊ ಆಡು ಭಾಷೆಯಲ್ಲಿ ಕಳಿಬೇಕು ಅಂತ ಹೇಳ್ತಾರೆ. ಕಳಿಬೇಕು ಅಂತಂದ್ರೆ ಸಮಯ ಕಳಿಯಬೇಕು, ದಿನ ಕಳಿಬೇಕು ಅಂತ. ದಿನ ಕಳೆದ ಮೇಲೆ ಅದು ಕಳ್ತಿರುತ್ತಲ್ವಾ, ಅದಕ್ಕೆ ನಾವು ಕಳ್ತಿರೋದು ಅಂತ ಹೇಳ್ತೀವಿ. ಅಂದ್ರೆ ದಿನ ಕಳೆದ ಮೇಲೆ ತಿನ್ನುವಂತ ಒಂದು ಉಪ್ಪಿನಕಾಯಿ ತುಂಬಾ ಮಜವಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಳಿಬೇಕು ಅಂತ ಹೇಳ್ತಾರೆ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಮತ್ತೊಂದು ಹೊಸ ರೆಸಿಪಿ ಜೊತೆಗೆ, ಹೊಸ ಅಡಿಗೆ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.